ಒಂದು ನಿಮಿಷ ಮೈಕ್ ತಗೊಂಡು ಸಂಘಕ್ಕೆ ಮೆಕ್ಕೆಜೋಳ ಖರೀದಿ ಕೇಂದ್ರ ಶೀಘ್ರ ಪ್ರಾರಂಭವಾಗಲೇಬೇಕು ಖರೀದಿ ಕೇಂದ್ರ ಘೋಷಣೆ ಹಾಕ್ರಿ. भारत माता की जय, गो माता की जय, गो माता की जय, भगवान बलराम की जय, भारतीय किसान संघ जिंदाबाद 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 भारतीय किसान संघ जिंदाबाद 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 ತೆಗಿರಿ MSP ಬೆಲೆ 3,000 ರೂಪಾಯಿ ಮಾಡಲೇಬೇಕು ಮೆಕ್ಕೆಜೋಳ ಪ್ರತಿ ಕ್ವಿಂಟಲ್ಗೆ 3,000 ರೂಪಾಯಿ ಮಾಡಲೇಬೇಕು ಇವತ್ತು ರಾಜ್ಯದ ಹೊರ ರಾಜ್ಯದ ಭಾರತೀಯ ಕಿಸಾನ್ ಸಂಘದ ಪದಾಧಿಕಾರಿಗಳು ಈ ಮೆಕ್ಕೆಜೋಳ ಖರೀದಿ ಕುರಿತು ಸಮ್ಮಿಳಿತಗೊಂಡಿದ್ದೀವಿ. ತನ್ನಿಮಿತ್ತವಾಗಿ ಜಿಲ್ಲಾಧಿಕಾರಿಗಳಿಗೂ ಎಲ್ಲರ ಮುಖಂಡತ್ವದಲ್ಲಿ ವಿನಂತಿಯನ್ನು ಕೂಡ ಕೊಟ್ಟಿದ್ದೇವೆ. ಅದೇನು ವಿನಂತಿ ಅಂದರೆ, ಮೆಕ್ಕೆಜೋಳ ಧಾರವಾಡ ಮಟ್ಟದಲ್ಲಿ ಖರೀದಿ ಮಾಡಬೇಕು, ರೈತರಲ್ಲಿ ಸ್ಯಾಂಪಲ್ ತೋರಿಸಬೇಕು ಅಂಥೇಳಿ ಸರ್ಕಾರದ ಒಂದು ಸೂಚನೆ ಮೇರೆಗೆ ನಾವೆಲ್ಲ ಇವತ್ತು ಎಚ್ಚೆತ್ತುಕೊಂಡು ಇವತ್ತೆಲ್ಲ ಇಲ್ಲಿ ಸೇರಿದ್ದೇವೆ. ಎಲ್ಲ ತಾಲೂಕಿನ ಬೇರೆ ಬೇರೆ ರಾಜ್ಯದವರು, ಬೆಂಗಳೂರದವರು ಕೂಡ ಸೇರಿದ್ದೇವೆ. ಅದು ಹಾಗಾಗಬಾರ್ದು. ಪ್ರತಿ ಹೋಬಳಿ ಮಟ್ಟದಲ್ಲಿ ಅಥವಾ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕಳೆದ 3-4 ವರ್ಷದಿಂದ ತೊಗರಿ ಖರೀದಿ ಕೇಂದ್ರವನ್ನು ಮಾಡಿದ್ದಾರೆ ಸರ್ಕಾರ. ಅದೇ ನಿಟ್ಟಿನಲ್ಲಿ ಮೆಕ್ಕೆಜೋಳ ಕೂಡ ಖರೀದಿ ಆಗಬೇಕನ್ನುವಂಥದ್ದನ್ನು ನಮ್ಮ ಒಕ್ಕೊರ್ಲ ಒಂದು ವಿನಂತಿ DC ಅವರಿಗೆ ನಾವು ಕೊಟ್ಟಿದ್ದೇವೆ. ಅದೇ ತೆರನಾಗಿ DC ಅವರು ಕೂಡ ನಮ್ಮ ಒಂದು ಹೋರಾಟಕ್ಕೆ ಅದನ್ನು ನ್ಯಾಯ ಒದಗಿಸಲಿಕ್ಕೆ ನಾನು ಶತಪ್ರಯತ್ನ ಮಾಡ್ತೀನಿ ಅಂತೂ ಕೂಡ ಅವರು ವಿಶ್ವಾಸವನ್ನು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಒಂದು ವೇಳೆ ಅದನ್ನು ಆಗದೇ ಇದ್ದರೆ ಮುಂದಿನ ವಾರದಲ್ಲಿ ನಾವು ಉಗ್ರ ಹೋರಾಟ ಮಾಡ್ತೀವಿ ಅನ್ನುವಂಥದ್ದನ್ನು ಕೂಡ ಅವರ ಗಮನ ಸೆಳೆದಿದ್ದೇವೆ. ಹಾಗಾಗಿ ಈ ನಮ್ಮ DC ಅವರು ಆ ರೀತಿ ನಮ್ಮ ಜಿಲ್ಲೆಯ ಎಲ್ಲ ರೈತರಿಗೆ ಅನ್ಯಾಯ ಆಗಲಿಕ್ಕಿಲ್ಲ ಅನ್ನುವಂಥದ್ದು ನಮಗೆ ವಿಶ್ವಾಸ ಇದೆ. ನನ್ನ ಹೆಸರು ರವೀಂದ್ರನಾಥ್ ಮೇಡೆಗಾರ್, ಜಿಲ್ಲಾ ಅಧ್ಯಕ್ಷರು, ಭಾರತೀಯ ಕಿಸಾನ್ ಸಂಘ, ವಿಜಯಪುರ. ಸಂಘ ಎಲ್ಲ ಪದಾಧಿಕಾರಿಗಳು ಹಾಗೂ ರಾಜ್ಯ ಮಟ್ಟದ ಕ್ಷೇತ್ರ ಮಟ್ಟದ ಮತ್ತು ಕ್ಷೇತ್ರೀಯ ಸಂಘಟನಾ ಮಂತ್ರಿಗಳು, ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಕೂಡಿಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಒಂದು ಮನವಿ ಕೊಟ್ಟಿವಿ. ಮನವಿ ಅಂದರೆ ಒತ್ತಾಯ ಮಾಡಿದ್ವಿ. ಬಿಜಾಪುರದವರು ಮೆಕ್ಕೆಜೋಳ ಬೆಳೆದು, ತೊಗರಿ ಬೆಳೆದು ಇವ್ರ ಸ್ಯಾಂಪಲ್ ಧಾರವಾಡ ಕಳಿಸೋದು ಅನ್ಯಾಯ ಆಗ್ತದೆ. ಆಯಾ ರೈತರು PKPS ಏನಿದಾವೆ ಅಲ್ಲಿ ಸಹಕಾರಿ ಸಂಸ್ಥೆಗಳು ಅಲ್ಲೇ ಅದನ್ನು ಮಾಸ್ಟರ್ ಟೆಸ್ಟ್ ಮಾಡಿ ಅಲ್ಲೇ ಖರೀದಿ ಆಗ್ಬೇಕಂತ ನಮ್ಗೆ ಒತ್ತಾಯ ಇದೆ. ಅದೇ ಪ್ರಕಾರ ಮಾಡಬೇಕು ಮತ್ತು ಲಿಮಿಟ್ ಹಾಕಬಾರ್ದು. ಯಾರು ರೈತರು ಎಷ್ಟು ಪ್ರೊಡಕ್ಷನ್ ಮಾಡಿದ್ರೆ ಅಷ್ಟು ಮಾಡಬೇಕು. ಈ ಹಿಂದೆ ಮಾಡಬೇಕಾಗಿತ್ತು, ಮಾಡಿಲ್ಲ, ಲೇಟ್ ಆಗಿದೆ. ಆದರೂ ಈಗ ಪ್ರೈವೇಟ್ ಒಳಗೆ 1700, 1400, 1500 ಹಿಂಗೆ ತೊಗೊಳಕತ್ತಾರೆ. ರೈತರಿಗೆ ಭಾಳ ನುಕ್ಸಾನ ಆಗ್ತದೆ. ಒಂದು ಆಳಿನ ಪಗಾರ 500 ರೂಪಾಯಿ ಅದ. 3 ಆಳಿನ ಪಗಾರದಾಗ 1 ಕ್ವಿಂಟಲ್ ಮೆಕ್ಕೆಜೋಳ ಮಾರೋಕ್ಕಾಗ್ತದೆ. ಖರ್ಚು ಅದು ರಾಶಿ ಮಾಡಲಿಕ್ಕೆ ಹೋಗ್ತದೆ, ಬೆಳೆದಂತೂ ನುಕ್ಸಾನ ಆಗ್ತದೆ. ಅದಕ್ಕೆ ಸರ್ಕಾರ ತಿಳ್ಕೊಬೇಕು. ಇದನ್ನು ರೈತರ ಬವಣಿಗೆ ಏನಂತ ಅರ್ಥ ಮಾಡಿಕೊಂಡು ಇದನ್ನು ಸೂಕ್ಷ್ಮದ ಇದು ವಿಷಯ ದೌಡ ಆದಟ್ಟು ಕೇಂದ್ರ ಆಗಿರ್ಬೋದು, ರಾಜ್ಯ ಆಗಿರ್ಬೋದು. ಅದ್ರ ಮ್ಯಾಗ ಇವ್ರ ಮ್ಯಾಗ ಅವ್ರು ಹಾಕು ಗುಬೆ ಕೂರಿಸೋ ಕೆಲಸ ಬೇಡ. ನೀವಿಬ್ಬರು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ರೈತರ ಬಗ್ಗೆ ಪಕ್ಕಾ ಸ್ಥೂಲವಾಗಿ ತಿಳ್ಕೊಂಡು PKPS ಪ್ರತಿ ಸಹಕಾರಿ ಸಂಘದೊಳಗೆ ಖರೀದಿ ಆಗುವಂಥ ಒಂದು ವ್ಯವಸ್ಥೆ ಮಾಡಬೇಕು. ಇಮಿಡಿಯೇಟಾಗಿ ಪೇಮೆಂಟ್ ಮಾಡಬೇಕು. ರೈತ ಏನು ಬೆಳೆದಿರ್ತಾರೆ ಎಲ್ಲ ಮಾಲ್ ಖರೀದಿ ಆಗುವಂಥ ವ್ಯವಸ್ಥೆ ಶಾಶ್ವತ ಮಾಡಬೇಕು. ಇದಕ್ಕೇನು ರಿವಾಲ್ವಿಂಗ್ ಫಂಡ್ ಬೇಕಾದರೆ ಇವು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಇಟ್ಟು ಇದನ್ನು ಮಾಡಬೇಕಂತ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಹಾಗೆ ಇದು ಬರೀ ನಾವು ಒತ್ತಾಯ ಮಾಡೋದು, ಅವ್ರು ಅದನ್ನೇ ಮಾಡೋದು ಆಗಬಾರ್ದು. ಅಕಸ್ಮಾತ್ ಹಾಗೇನು ಆದರೂ ಮಾಡಿದ್ರೆ ನಾವೆಲ್ಲ ಬೀದಿಗಿಳಿದು ಹೋರಾಟಕ್ಕೆ ಮಾಡ್ತೀವಿ. ಆಗ ಏನು ಅನಾಹುತ ಆಗ್ತವೆ, ಆ ಅನಾಹುತಕ್ಕೆ ಈ ಸರ್ಕಾರಗಳು ಮತ್ತು ಇವೆಲ್ಲ ಅಧಿಕಾರಿಗಳು ಆಗ್ತಾರಂತ ಎಚ್ಚರಿಕೆಯನ್ನು ಕೂಡ ನಾವು ಬಯಸ್ತಾ ಇದ್ದೀವಿ. ಭಾರತೀಯ ಕಿಸಾನ್ ಸಂಘದ ಸ್ಟೇಟ್ ಎಕ್ಸಿಕ್ಯೂಟಿವ್ ಮೆಂಬರ್ ಗುರುನಾಥ್ ಶಂಕರ್ ಬಗ್ಗೆ DC ಅವರು ಇರೋದ್ರ ಬಗ್ಗೆ ಮನವಿ ಸಲ್ಲಿಸಿರಲ್ಲ. ಜಿಲ್ಲಾಧಿಕಾರಿಗಳು ಇದು ವಿಷಯ ಪ್ರಸ್ತಾಪ ಮಾಡಿದ್ರೆ DC ಅವರು ಇರೋದ್ರ ಅಲ್ಲ, DC ಅವ್ರು ಹೇಳಿದ್ರು ನಾವು ಪ್ರಯತ್ನ ಮಾಡ್ತೀವಿ, ನಮ್ಗೆ ಹಿಂಗೆ ಹೇಳ್ಯಾರ. ಆದರೆ ಇದನ್ನು ನಿಮ್ಮ ಬೇಡಿಕೆ ಸರಿ ಅದ. ಇದನ್ನು ನಾವು ಸರ್ಕಾರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಚರ್ಚೆ ಮಾಡಿ ಇದನ್ನು ಮಾಡಿಸ್ತೀವಿ ಅನ್ನೋಂಥ ಮಾತು ಹೇಳಿದ್ದಾರೆ. ಅವರಿಗೆ ನಾವು ಹೇಳಿದೆವು, ನೀವು ಲೇಟ್ ಮಾಡಿದ್ರಪ್ಪ ಅಂದ್ರೆ ನಾವೆಲ್ಲ ಬೀದಿಗಿಳಿಬೇಕಾಗ್ತದೆ. ಅವಾಗ ಮಾತ್ರ ನಾವು ನಿಮ್ಮ ಸಂಘರ್ಷ ಶುರು ಆಗ್ತದೆ ಎಚ್ಚರಿಕೆಯನ್ನು ಕೂಡ ಹೇಳಿದ್ವಿ. ಹೆಸರು ಸರ್? ಗುರುನಾಥ್ ಶಂಕರ್ ಬಗಲಿ, ಭಾರತೀಯ ಕಿಸಾನ್ ಸಂಘದ ಕಾರ್ಯಕಾರಿಣಿ ಸದಸ್ಯರು. 18,000 20,000 ತನಕ ಹಾಕ್ಯಾರ.
ಈ 5 ಎಕರೆ 6 ಎಕರೆ ಬೆಳೆ ಹಾನಿ ಆದವನಿಗೆ ಕೆಲವ್ರಿಗೆ 6,000 ಬಂದಾವ, ಕೆಲವ್ರಿಗೆ 8,000 ಬಂದಾವ, ಕೆಲವ್ರಿಗೆ 12,000 ಬಂದಾವ. ಇದು ಯಾವ ಮಾನದಂಡ ಅನ್ನೋದು ರೈತರಿಗೆ ದಿಗಿಲು ಹಿಡಿದೈತಿ. ಒಂದೇ ಗ್ರಾಮದೊಳಗೆ ಒಂದೇ ನಮೂನಿ ಬೆಳೆ ಇದ್ದಂಥ ಇದಕ್ಕೆ ಹಾನಿ ಆದಂಥವ್ರಿಗೆ ಆ ಎಕರೆದವ್ನಿಗೆ ಹೆಂಗೆ ಅಂದ್ರೆ ಏನೋ ಒಂದು ಟಾರ್ಗೆಟ್ ಮಾಡಿ ಮಾಡ್ಲಾಗತ್ತಾರೋ ಅಥವಾ ಒಂದು ಹೋಟಿನ ಇದು ನಡೆದೈತೋ ಏನು ಅನ್ನೋದು ಇದೊಂದು ದೊಡ್ಡ ಹುನ್ನಾರ ನಡೆದೈತಿ. ಈ ವರ್ಷದ ಪರಿಹಾರ ಆ ಟೈಪ್ ಬರಲಾಗತ್ತೆ. ಆನಂತರ ವಿಮೆ ತುಂಬಿದ ರೈತರಿಗೆ ಇನ್ನೂ ವಿಮಾ ಸರಿಯಾಗಿ ಬರ್ತಾಯಿಲ್ಲ. ಎಲ್ಲೋ ಒಂದು ಕಡೆ ಬಂದಾವ, ಒಬ್ಬರಿಬ್ಬರು ಹೇಳಾಕತ್ಯಾರ. ಆದರೆ ಪೂರ್ತಿ ರಾಜ್ಯ ಮಟ್ಟದೊಳಗನೆ ಬರಗಾಲ ಅತಿವೃಷ್ಟಿಯಿಂದ ಬೆಳೆ ಹಾನಿಯಾಗ್ಯದ ಅಂತೇಳಿ ಎಲ್ಲ ರಿಪೋರ್ಟ್ ಇದ್ದರೂ ಸಹಿತ ಎಲ್ಲ ಕಡೆ ಆಗಬೇಕಾಗಿತ್ತು. ಇನ್ನೂ ಆ ಪರಿಹಾರ ಬರ್ತಾಯಿಲ್ಲ, ವಿಮೆ ಪರಿಹಾರ. ಅದಕ್ಕೆ ಫಸಲ್ ಬಿಮಾದ್ದು ಕೂಡ ವಿಮಾ ಆದಷ್ಟು ಶೀಘ್ರದೊಳಗೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು. ಮತ್ತು ವಿಮೆ ತಾರತಮ್ಯ ಏನದ ಇದು ಸ್ಪಷ್ಟನೆ ಕೊಡಬೇಕು. ಜಿಲ್ಲಾಡಳಿತ ಕೊಡ್ತದೋ ಅಥವಾ ಸರ್ಕಾರ ಕೊಡ್ತದೋ, ಏನು ಎಕರೆ ವಾರ ಮಾಡಿರೋ ಅಥವಾ ಒಟ್ಟಾರೆ ಟೋಟಲ್ ಇಂತಿಷ್ಟಪ್ಪ ಅಂತ ಮಾಡಿರೋ. ಮತ್ತು ಒಮ್ಮೆ ಖಾತೆಗೆ 6,000 ಒಬ್ಬನಿಗೆ 2-3 ಸಲ ಬಂದೈತಿ. 6,000, 8,000, 10,000 ಏಕಟ್ಟು ಒಮ್ಮೆ ಅವನಿಗೆ 20-30,000 ಗಟ್ಟಲೆ. ಒಬ್ಬನಿಗೆ 6,000 ಬಂದ ಮುಂದೆ ಇಲ್ಲೇ ಇಲ್ಲ ಅಂದ್ರೆ ಅದರ ಅರ್ಥ ಅದು ಯಾಕೆ ಇದು ಆಗ್ಲಿಕತ್ತೈತಿ. ಒಟ್ಟೆ ಬರಲಿಲ್ಲ ಅಂದ್ರೆ ಏನೋ KYC ಅಥವಾ ಏನೋ ಒಂದು ಇದು ಸಮಸ್ಯೆ ಅದ, ಏನೋ ತಾಂತ್ರಿಕ ದೋಷ ಅಂತ ಅನ್ಬೋದಾಗಿ. ಈ ಬಂದವರಿಗೆ ಸಹಿತ ಇಲ್ಲಿ ಯಾಕೆ ತಾರತಮ್ಯ ನಡೆದ ಅಂದ್ರೆ ನನಗೆ ಹಿಂಗೆ ಅನ್ಸಾಗತ್ತದ. ಈ ಪಂಚ ಗ್ಯಾರಂಟಿದೇನೋ ಒಂದು ಕಮಿಟಿ ಮಾಡ್ಯಾರ, ಆ ಕಮಿಟಿ ಅವ್ರು ಹೇಳಿ ಹಾಕಿಸ್ಲಾಗತ್ತಾರೇನೋ ದುಡ್ಡು ಅನ್ನುವಂಥ ಸಂಶಯ ಬರಲಾಗತ್ತೆ. ಅಂದರೆ ನಮ್ಮದು ಯಾವುದು ಹೊರಗಿಂದ ಯಾವುದು ಅನ್ನುವಂಥ ವಿಚಾರ ನಡೆದೈತಿ. ಈ ತಾರತಮ್ಯ ಆಗಬಾರ್ದು. ರಾಜ್ಯ ಮಟ್ಟದೊಳಗೆ ಯಾವುದೇ ರೈತನಿಗೆ ಹಾನಿ ಆದರೂ ಅದು ಎಲ್ಲ ರೈತರು ಒಂದೇ ಅಂತಕ್ಕಂಥ ವಿಚಾರ ಇಟ್ಕೊಂಡು ಎಲ್ಲರಿಗೆ ಸರಿಯಾಗಿ ನೀವು ಎಕರೆವಾರೋ ಅಥವಾ ಹೆಕ್ಟೇರ್ವಾರೋ ಏನು ಒಂದು ಪರಿಹಾರ ಕೊಡ್ಲಾಗತ್ತೀರಿ ಆ ಪ್ರಕಾರ ಎಲ್ಲರಿಗೆ ಸರಿಯಾಗಿ ಬರಬೇಕು. ಆ ತಾರತಮ್ಯವನ್ನು ಸರಿದೂಗಿಸುತ್ತೇಳಿ ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೀನಿ. ನನ್ನ ಹೆಸರು ಮಲ್ಲನಗೌಡ ಮಾದೇಗೌಡ ಪಾಟೀಲ್, ಉತ್ತರ ಪ್ರಾಂತದ ಉಪಾಧ್ಯಕ್ಷರು, ಭಾರತೀಯ ಕಿಸಾನ್. ಇವರು ಬೀದಿಗೆ ಬೀಳುವಂಥ ವ್ಯವಸ್ಥೆ ಆಗೈತಿ. ಕ್ವಿಂಟಲಿಗೆ 1 ಕ್ವಿಂಟಲ್ಗೆ 1,500ರಿಂದ 1,600 ರೂಪಾಯಿ ರೇಟ್ ಹೋಗುವಂಥ ಕೆಲಸ ಆಗೈತಿ. ಆದಷ್ಟು ಬೇಗನೆ ಇವರು ಖರೀದಿ ಕೇಂದ್ರ ತೆಗಿಲಾರಕ್ಕಾಗಿ ಇವತ್ತು ರೈತರು ಬೀದಿ ಒಳಗೆ ನಿಂತಾರೆ. ಯಾಕೆ ಹಿಂಗಾಕೈತಪ್ಪ ಅಂದ್ರೆ ಕನಿಷ್ಠ MSP 3,000 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಆಗಬೇಕಾಗಿತ್ತು. ಮತ್ತು ಇವ್ರು ಎಲ್ಲೋ ಕರ್ನಾಟಕದಾಗ ಬರೀ ಒಂದು 4-5 ಪಾಯಿಂಟ್ ಮಾಡಿ ಅಲ್ಲಿ ಹೋದ ಕೊಡ್ರಿ ಅಂತಂದ್ರೆ ಅದು ಆಗ್ಲಾರ ಸಾಧ್ಯ. ಯಾಕಪ್ಪ ಅಂದ್ರೆ ಇಲ್ಲಿ ಲೇಬರ್ ಸಮಸ್ಯೆ ಇರ್ತೈತಿ. ಅದನ್ನು ಚೀಲ ತುಂಬಿಕೊಂಡು ಕ್ವಿಂಟಲ್ಗಟ್ಟಲೆ ಅದನ್ನು ಸ್ವಚ್ಛ ಗಾಡಿ ಒಳಗೆ ಹಾಕೋದು, ಅಲ್ಲಿ ಹೋಗಿ ಮಾಡೋಕ್ಕಾಗಲ್ಲ. ಮತ್ತು ಇದನ್ನೇನು ಮಾಯಿಶ್ಚರ್ ಮಾಡ್ತಾರಲ್ಲ ಅದು ಇಲ್ಲೇ ತಾಲೂಕು ಮಟ್ಟ ಹುಬ್ಬಳ್ಳಿ ಮಟ್ಟದಾಗ ಆಗ್ಬೇಕು. ಇವೆಲ್ಲ ಅಂದ್ರೆ ರೈತರಿಗೆ ಅನುಕೂಲ ಆಕೈತಿ. ಹೋಬಳಿ ಮಟ್ಟ ಮತ್ತು ತಾಲೂಕು ಮಟ್ಟದಾಗ ಆಗಬೇಕು, ಜಿಲ್ಲಾ ಮಟ್ಟದಾಗೂ ಆಗ್ಬೇಕು, ಸಪ್ರೇಟ್ ಅಲ್ಲಿಂದ ಎಲ್ಲ 13 ತಾಲೂಕಿನಾಗೂ ಆಗ್ಬೇಕು. ಅಲ್ಲಿ ಆ ರೈತರು ಅಲ್ಲೇ ಕೊಡೋಕೆ ಅನುಕೂಲ ಆಕೈತಿ. ಇಲ್ಲಿ ಮತ್ತು ಈ 2,400 ರೂಪಾಯಿ ಮಾಡಿದ್ರು 1,500 ರೂಪಾಯಿ ರೈತರು ಸಿಗಾಕತ್ತೈತಿ. ಈಗಾಗಲೇ ಮಾಲ್ ಸಾಕಷ್ಟು ಖಾಲಿ ಆಗಿಬಿಟ್ಟೈತೆ ರೈತರ ಕೈಯಿಂದ. ಈ ಕಬ್ಬಿನ ಹೋರಾಟನೂ ಇದೇ ರೀತಿಯಾಗಿ ಮಾಡಿ ತಗೋತು. ಈ ಸತಿ ತೊಗರಿನೂ ಬಂತು. ತೊಗರಿದ್ರೆ ಸ್ವಲ್ಪ ಜಲ್ದಿ ಮಾಡಬೇಕು. ಸರ್ಕಾರ ಇದಕ್ಕೆ ಬೆಂಬಲ ಬೆಲೆಯನ್ನು ಒಂದು 600 ರೂಪಾಯಿ ಇವ್ರಿಗೆ ಕೂಡಿಸಿ 3,000 ರೂಪಾಯಿ ಮಾಡ್ಬೇಕಂತೇಳಿ ನಮ್ಮ ಭಾರತೀಯ ಕಿಸಾನ್ ಸಂಘದಿಂದ ಮತ್ತು ಈ ರಾಜ್ಯದ ಎಲ್ಲ ರೈತರಿಂದ, ರೈತರ ಪರವಾಗಿ ಮತ್ತು ಒಕ್ಕೂರರದ ಮತ್ತು ಸರ್ಕಾರಕ್ಕೆ ಒತ್ತಾಯ ಮತ್ತು ಹಕ್ಕೊತ್ತಾಯ ಮಾಡ್ತೀವಿ. ಅಕಸ್ಮಾತ್ ಇದು ಏನರ ದೌಡ್ ಮಾಡಿ ಅವರು ಜಿಲ್ಲೆ ಮತ್ತು ತಾಲೂಕು ಮತ್ತು ಹುಬ್ಬಳ್ಳಿ ಮಟ್ಟದಾಗ ಇವ್ರು ಏನರ ಖರೀದಿ ಕೇಂದ್ರ ತೆಗಿಲಾರ್ದ ಹೋದ್ರಪ್ಪ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ರೈತರು ಬೀದಿಗಿಳಿದು ಹೋರಾಟ ಮಾಡ್ಬೇಕಾಗತ್ತೆ ಅಂತೇಳಿ ನನ್ನ ಮಾತನ್ನು ಸರ್ಕಾರಕ್ಕೆ ಎಚ್ಚರಿಕೆ. ಎಲ್ಲ ರೈತರ ಪರವಾಗಿಂದ ಸರ್ಕಾರಕ್ಕೆ ಒಂದು ಇವತ್ತು ಜಿಲ್ಲಾ ಆಡಳಿತಕ್ಕೆ ಬಂದು ಜಿಲ್ಲಾಧಿಕಾರಿಗಳಿಗೆ ನಾವು ಮನವರಿಕೆ ಮಾಡಿ ಈಗಾಗಲೇ ಮನವಿ ಮತ್ತು ಆಗ್ರಹ ಮಾಡಿದ್ದೀವಿ. ತಾವು ಆದಷ್ಟು ಬೇಗನೆ ತೆಗಿಬೇಕಂತೇಳಿ ಎಲ್ಲ ರೈತರ ಪರವಾಗಿ ಹಕ್ಕೊತ್ತಾಯ ಮಾಡಕತ್ತೀವಿ. ಬಬಲೇಶ್ವರ ತಾಲೂಕು ಬಸವರಾಜ ರೆಡ್ಡಿ ಅಂತೇಳಿ ಭಾರತೀಯ ಕಿಸಾನ್ ಸಂಘ ಮತ್ತು ರಾಜ್ಯ ರೈತ ಸಂಘದಾಗ ಯಾವತ್ತೂ ನಾವು ಸೇವೆ ಮಾಡ್ತಾಯಿದ್ದೀವಿ. ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲ ಇಂಡಿ ನಮ್ಗೆ ನಮ್ಮ ಸಂಘಟನೆ ಉದ್ದೇಶ ಏನಪ್ಪ ಅಂದ್ರೆ 24 ಪರ್ಚೇಸ್ ಆಗ್ತಾಯಿಲ್ಲ. ಪರ್ಚೇಸಿಂಗ್ ಸೆಂಟರ್ಗಳು ನಮ್ಮ TKPS ಹಾಕ್ಬಿಟ್ಟು ಆಮೇಲೆ ನೀವು ತೊಗರಿ ಚಾಲೂ ಆಗುತ್ತೆ.
ತೊಗರಿ ಮತ್ತು ಮೆಕ್ಕೆಜೋಳ ಎರಡೂ ಒಂದು ಮಾಡಕ್ಕೆ ಮಾಡಬೇಕು ಬೇಗ ಸರ್ ಅಲ್ಲಿಲ್ಲ ನಮ್ಮ ಮತ್ತೆ ಕಳೆದ ವರ್ಷ ಇದ್ದೇವೆ ಈಗ ಒಂದು ಕೇಂದ್ರ ಮಾತ್ರ ನಮಗೆ ಕೆಮ್ಮಿಗೆ ಮೂತ್ರನಾಳದಲ್ಲಿ ಒಂದು ಸ್ಯಾಂಪಲ್ ಸೆಂಟರ್ ಮಾಡಿದ್ದಾರೆ. ಅದು ಧಾರವಾಡಕ್ಕೆ ತೊಗೊಂಡು ಕೊಡಬೇಕು, ಸ್ಯಾಂಪಲ್ಗೆ ತೊಗೊಳ್ಬೇಕು. ಅವ್ರಿಗೆ ಹಿಂಗೆ ಹೇಳ್ರಿ, ಜಿಲ್ಲೆ ಒಳಗಡೆನೆ ಪ್ರತಿಯೊಂದು ಇದಕ್ಕೆ ಮೈಸೂರು ಚೆಕ್ ಮಾಡೋದಿಲ್ಲ ಮೈಸೂರು ಇಲ್ಲ. PKP ಸರ್ ಅನುಕೂಲ ಆಗ್ತಾರೆ ಅವ್ರ ಇದು ಮಾಡಲಿಲ್ಲಪ್ಪ ಅಂದ್ರೆ ನಾವು ಮತ್ತೆ ಬರೋದು ನೀವು ಎಲ್ಲ ಖಾಲಿ ಆಗಿಬಿಟ್ಟು ಸರ್. ಈಗ ರೈತರು ಯಾರು ದುಡ್ಡು ಇರ್ಲಾರ್ದ ಶೇರ್ ಮಾಡಿರ್ತಾರೆ ಕಡಿಮೆ ರೇಟ್ನಾಗ ರೀ. ಪ್ರಾಬ್ಲಮ್ ಅದು ಈಗ ಬರ್ತದೆ ಕೆಲವೊಂದು ಬ್ಯಾಂಕ್ ಪ್ರಾಬ್ಲಮ್ ಇರೋದ್ರಿಂದ ಅಲ್ಲಲ್ಲ ಈ ಖರೀದಿ ಸ್ವಲ್ಪ ಬೇಗ ತೆರೆಯೋದಕ್ಕೆ ಆಯ್ತು, ಆದಷ್ಟು ಬೇಗ ಅದನ್ನು ಸರ್ಕಾರಕ್ಕೆ ಕೇಳಿದೆ ಮಾತಾಡಿ ಇಲ್ಲಿ ನಮ್ಮ ಜಿಲ್ಲೆಗೆ ಒಂದು ನೀವು ಹಂಗೆ ರೈತ ಬೀದಿ ಇಳಂಗೆ ಕಾಣಿಸ್ತಾರ ಮಾಡಿ ಹಂಗೇನೆ ಹೇಳಿದೆ, ಬೇರೆ ದಾರಿ ಇಲ್ಲ ಅಂದ್ರೆ ಅಲ್ಲ ಪ್ರತಿಯೊಬ್ಬರ ತಗೊಂಡು ಹೋಗೋದಾದ್ರೆ ಶಾಖ ಸೇರಿಸಿ ಅನ್ನೋದು ಇದೆ. ಈಗ 1400 ಮೆಕ್ಕೆಜೋಳ ಖರೀದಿ ಮಾಡತ್ತಾರೆ, 500 ರೂಪಾಯಿ ಪಗಾರ ಬೀಳತ್ತಾರೆ. ಮೂರು ಲೇಬರ್ದು ಹೋದಾಗ ಒಂದು ಲೇಬರ್ ಸಿಗಲ್ಲ ಸರ್. ಅದನ್ನ ಲೋಡ್ ಮಾಡಕ್ಕೆ ಲೇಬರ್ ಸಿಗಲ್ಲ ಸರ್. ಅದು ಭಾಳ ಕಷ್ಟ. ಅವರೇ ತೊಗೊಂಡು ಹೋಗ್ತಾರೆ, 1500 ರೂಪಾಯಿದಾಗ ತೊಗೊಂಡು ಹೋಗ್ತಾರೆ. ಅವ್ರು ಲೇಬರ್ ತೊಗೊಂಡ್ಬರ್ತಾರೆ. ನಮಗೆ ಹೇಳಕ್ಕಾಗಲ್ಲ. ಆಲ್ರೆಡಿ ತೊಗರಿ ಅಂತೂ ಸೊಸೈಟಿಗೆ 4 ವರ್ಷ ಆಯ್ತು ಪರ್ಮಿಷನ್ ಐತಿ. ಆದ್ರೂ ಕೂಡ ತೊಗರಿ ಒಂದು ಅವಾರ್ಡ್ ಮಾಡಿಬಿಟ್ರೆ ಜಾಸ್ತಿ ಪ್ರಮಾಣನೂ ಜಾಸ್ತಿ ನಮ್ಮ ಜಿಲ್ಲೆಯಲ್ಲಿ. ಲಿಮಿಟ್ ಜಾಸ್ತಿ ಬೇಕು. ತೊಗರಿ ಕೂಡ ಗೊಂಜಾಳ ಬಂದಿಟ್ಟು ಹಾಳಾಗ್ಯವ್ರಿ, ಹಾಳಾಗಿ ಹೋಗ್ಯವ್ರಿ. ಇದ್ದದ ಕರೆ ಒಂದು ಸರ್ ಸ್ವಲ್ಪ ಬರೀ ಸ್ವಲ್ಪ ಆ ಕಡೆ ಸರ್ ಒಂದು ಶೀಲ ಹಾಕ್ಕೊಂಬರ್ರಿ.